ದೀವಿದ್ ಜೊತೆಗೆ ಪನ್ನೀರ್ ತಗೊಂಡಿದ್ವಿ. 200 ಗ್ರಾಮ್ದು ಪನ್ನೀರ್ ತಗೊಂಡು ನಾವು ಶೇಂಗಾನ ಹುರ್ಕೊಳ್ಳೋಣ. ಯಾ ಗರಂ ಮಸಾಲ, ಚಾಟ್ ಮಸಾಲೆ ಯಾವುದು ಬೇಡ, ಸಿಂಪಲ್ ಅಂಡ್ ಈಸಿಯಾಗಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ನಾನು ನಿಮ್ಮ ಮನೆ ಮಗಳು ಶ್ವೇತಾ, ಇವತ್ತು ದೀವಿದ್ ಜೊತೆಗೆ. ಸೊ ಇವತ್ತಿನ ಏನಪ್ಪಾ ರೆಸಿಪಿ ಅಂತ ನೋಡೋದಾದ್ರೆ, ಇವತ್ತು ಪನ್ನೀರ್ ಕರಿಯನ್ನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ನಾನು. ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಮತ್ತೆ ತುಂಬಾ ಜನ ಸೇವ್ ಮಾಡ್ಕೊಂಡಿದ್ದಾರೆ ಅದನ್ನ. ಆಮೇಲೆ ಕೆಲವೊಬ್ರು ಮೆಸೇಜ್ ಮಾಡಿದ್ರು ತುಂಬಾ ಈಸಿ ಆಗಿದೆ ಅಂತ ಹೇಳ್ಬಿಟ್ಟು. ಪನ್ನೀರ್ ಅಂದ್ರೇನೆ ತುಂಬಾ ರಿಚ್ ಆಗಿರೋಂಥದ್ದು. ಪನ್ನೀರ್ ಅಂತೂ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಬೇಕು. ಆರ್ಟಿಫಿಷಿಯನ್ಸಿ ಅಂತ ಹೇಳ್ಬಿಟ್ಟು ಪ್ರೋಟೀನ್ ನ ನಾವು ಇಂಟೇಕೆ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಈಗ ಎಲ್ರು ಹೇಳೋ ಪ್ರಕಾರ ನಾವು ಪ್ರೋಟೀನ್ ನ ಚೆನ್ನಾಗಿ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಪನ್ನೀರಲ್ಲಿ ನಾನು ಸಿಂಪಲ್ ಆಗಿ ಮತ್ತೆ ಕ್ವಿಕ್ ಆಗಿ ಆಗುವಂತ ಒಂದು ಸಿಂಪಲ್ ಕರಿನ ಇವತ್ತು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ, ಮತ್ತೆ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾನೇ ಈಸಿ. ಸೊ ಇವತ್ತು ನನ್ನ ಮಗ ನನ್ನ ಜೊತೆಗೆ ಬಂದಿದ್ದಾನೆ. ನಾನ್ ಬರ್ತೀನಿ, ಯಾವಾಗ್ಲೂ ಅಕ್ಕ ಬರ್ತಾ ಇರ್ತಾರೆ, ನಾನ್ ಬರ್ತೀನಿ ಅಂತ. ಸೊ ಅವನ ಜೊತೆಗೆ ಸ್ವಲ್ಪ ತರಲೆ ಮಾಡ್ಕೊಂಡು ನಾವು ಇವತ್ತು ಕ್ವಿಕ್ ಆಗಿ ಪನ್ನೀರ್ ರೆಸಿಪಿನ ಮಾಡೋಣ. ಹಾಗಾದ್ರೆ ಪನ್ನೀರ್ ರೆಸಿಪಿಗೆ ಏನೇನ್ ಬೇಕು ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ಅಲ್ಲಿ ನಂದಿನಿ ಪನ್ನೀರ್ ತಗೊಂಡಿದ್ದೀನಿ. 200 ಗ್ರಾಮ್ದು ಪನ್ನೀರ್ ತಗೊಂಡಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಇದು ಸಾಕಾಗತ್ತೆ. ಸೊ ನಿಮ್ಮ ಫ್ಯಾಮಿಲಿ ಬಿಗ್ ಆಗಿದ್ರೆ, ಮೆಂಬರ್ಸ್ ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಹಾಗೆ ಇದು ಕೊತ್ತಂಬರಿ ಸೊಪ್ಪು. ಗ್ರೇವಿ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿನ ಎಲ್ಲಾನು ಜಾಸ್ತಿ ಹಾಕೊಳ್ಳಿ. ಗ್ರೇವಿ ಮಾಮೂಲಿ ಸಾಕು ಅಂತಂದ್ರೆ ನಾನಿಲ್ಲಿ 4 ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ. ಹಾಗೆ ಶೇಂಗಾ ತಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ. ಸೊ ನಾನು ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಕರ್ಬೇವಿನ ಸೊಪ್ಪು, ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತೆ ಬಟರ್ ಕಂಪ್ಲೀಟ್ಲಿ ಆಪ್ಷನಲ್. ಇಷ್ಟ ಆಗೋರು ಹಾಕೋಬಹುದು, ಇಲ್ಲ ಅಂತಂದ್ರೆ ಜಿಮ್ ಮಾಡೋರೆಲ್ಲ ಸ್ವಲ್ಪ ಪನ್ನೀರು ಮತ್ತೆ ಆಯಿಲ್ ಎಲ್ಲ ಕಡಿಮೆ ಯೂಸ್ ಮಾಡ್ತಾರೆ, ಅಂಥವ್ರು ಬೇಕಾದ್ರೆ ಸ್ಕಿಪ್ ಮಾಡಿ. ಸೊ ಇಷ್ಟೇ ಸಾಕು. ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾವು ಶೇಂಗಾನ ಹುರ್ಕೊಳ್ಳೋಣ. ಫ್ರೈ ಆಗೋದ್ರೊಳಗೆ ನನ್ನ ಮಗ ಒಂದು ಸ್ಟೋರಿ ಹೇಳ್ತಾನೆ, ಕೇಳಿಸ್ಕೊಳ್ಳಿ ಎಲ್ರು. ಹೇಳಪ್ಪ. ಒಂದು ಊರಲ್ಲಿ ಚಿಕನ್ ಇರ್ತದೆ, ಅದು ಫೇಮಸ್ ಆಗ್ತದೆ. ಅದು ಆಮೇಲೆ ಆಗತ್ತಂತೆ, ಆಮೇಲೆ ಬಿಸ್ಕೊಂಡು ಬಂದು ಆಗತ್ತು, ಆಮೇಲೆ ಮುಟ್ಟೋಯ್ತು. ಯಾರು ಗೊತ್ತು ಮಾ ಫ್ರೆಂಡ್? ಓಕೆ, ಆಮೇಲೆ ಅಷ್ಟೇ. ಅಷ್ಟೇನಾ? ಇದನ್ನ ಏನು ಗೊತ್ತಿದೆ ನಿಮಗೆ? ಏನು ಮಾಡೋದು? ಬೇರೆ ಸ್ಟಾರ್ಟ್ ಮಾಡೋದು. ನಾವು ಹೆಂಗಿದೆ ಸ್ಟೋರಿ ಚೆನ್ನಾಗಿತ್ತಲ್ಲ? ನೆಕ್ಸ್ಟ್ ಸ್ಟೋರಿಗೋಸ್ಕರ ವೆಯ್ಟ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗೆ ಒಂದೇ ಕೈ ತಂದು ಸೂಪರ್ ಅಂತ ತುಂಬಾ ಚೆನ್ನಾಗಿತ್ತು. ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಮತ್ತೆ ಚಕ್ರ ಮಗ್ಗು ಹಾಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ಆ ಫ್ಲೇವರ್ ಬೇಕು, ಮಸಾಲಾ ಫ್ಲೇವರ್ ಇಷ್ಟ ಆಗತ್ತೆ ಅನ್ನೋರು ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸಾಸಿವೆ ಮತ್ತೆ ಜೀರಿಗೆ, ಈರುಳ್ಳಿ. ಈಗ ಹುರಿದು ಇಟ್ಕೊಂಡಿರೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟೊಳಗೆ ಆನಿಯನ್ ಫ್ರೈ ಆಗಿರುತ್ತೆ. ಈಗ ಇದು ಆನಿಯನ್ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ಹಾಕೊಳ್ಳೋಣ.
ಇದು ಕುದ್ದಾದ್ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ, ಹಾಗಾಗಿ ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೋಬಹುದು. ಹಾಕೊಂಡು ಈಗ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನ ಹಾಗೆ ಬಿಡೋಣ. ಈಗ ಇದು ಆಲ್ಮೋಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಿದೆ, ಒಂದ್ ರೌಂಡ್ ಕುದ್ದಿದೆ ಚೆನ್ನಾಗಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ತಳನೂ ಹಿಡ್ದಿಲ್ಲ, ತುಂಬಾ ನೀಟಾಗೆ ಬಂದಿದೆ ಅದು. ಈಗ ಇದಕ್ಕೆ ಪನ್ನೀರ್ನ ಹೆಚ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಹೆಚ್ಕೋಬಹುದು. ನಾನು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಸಪ್ರೇಟ್ ಆಗಿ ಆಯಿಲಲ್ಲಿ ಫ್ರೈ ಮಾಡ್ಬೇಕು ಆ ಥರ ಏನಿಲ್ಲ, ಡೈರೆಕ್ಟ್ ಆಗಿ ಹಾಕೋಣ. ಈಗ ಇದಕ್ಕೆ ನಾನು ಬಟರ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದ್ ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಬಿಟ್ಬಿಡೋಣ. ಈಗ ಒಂದು 10 ಮಿನಿಟ್ಸ್ ಆಗಿದೆ, ನೋಡೋಣ. ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ, ಸ್ಮೆಲ್ಲು ಕೂಡ ಸಖತ್ ಚೆನ್ನಾಗಿ ಬರ್ತಿದೆ. ಸಿಂಪಲ್ ಪನ್ನೀರ್ ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡಕ್ಕೆ ನನ್ನ ಮಗನೂ ರೆಡಿ ಇದ್ದಾನೆ. ಸೊ ಬನ್ನಿ ಟೇಸ್ಟ್ ಮಾಡಿ ಹೇಗ್ ಬಂದಿದೆ ಅಂತ ಹೇಳೋಣ. ಓಕೆ, ಹೇಳ್ತೀಯಾ ಹೇಗ್ ಬಂದಿದೆ ಅಂತ? ಚೆನ್ನಾಗಿದೆ ಅಂತ ನನ್ನ ಮಗನ್ ರಿವ್ಯೂ ಸಿಕ್ಕಾಯ್ತು. ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ಮನೇಲಿ ಈಗಲೇ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂದಿತ್ತು ಅಂತ. ಹಾಗೆ ಯಾರು ಡಯಟ್ ಮಾಡ್ತಿದ್ದಾರೆ ಅಥವಾ ಈ ವಿಟಮಿನ್ ಡಿಫಿಷಿಯನ್ಸಿ ಯಾರಿಗಿದೆ ಅವರಿಗೆ ಪನ್ನೀರ್ ಅವಶ್ಯಕತೆ ಖಂಡಿತ ಇರುತ್ತೆ. ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮನೇಲೆ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. ಮನೇಲೆ ಇರುವಂತ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಬಿಟ್ಟು ಗರಂ ಮಸಾಲ, ಚಾಟ್ ಮಸಾಲ ಯಾವುದು ಬೇಡ, ಸಿಂಪಲ್ ಅಂಡ್ ಈಸಿಯಾಗಿ ವೆರಿ ಟೇಸ್ಟಿಯಾಗಿ ಆಗುತ್ತೆ. ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಈಸಿ ಮತ್ತೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಹಾಗಾದ್ರೆ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.